Good evening, everyone. Welcome to YES-UPSC, the daily news analysis. Dear friends, if this particular video which we are organizing, if it is helpful, please like the video, share the video and subscribe the channel. ಸ್ನೇಹಿತರೆ, ಈ ವಿಡಿಯೋ ನಾವೇನು ನಿಮಗೋಸ್ಕರ ಮಾಡ್ತಾ ಇದ್ದೀವಿ, ಈ ವಿಡಿಯೋ ನಿಜವಾಗ್ಲೂ ನಿಮಗೆ ಉಪಯೋಗ ಆಗೋ ಥರ ಇದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. So the first topic that we are going to discuss today is after a heated debate. So Rajya Sabha clears a citizenship bill. So we have seen in the last 3-4 days, so this particular citizenship amendment bill was under fire. But finally today it was passed in Rajya Sabha. So day before yesterday the particular bill was placed in Lok Sabha and it was passed by Lok Sabha too. But in Rajya Sabha, today it has been placed and it has been passed by marginal majority. So the Rajya Sabha on Wednesday passed the contentious Citizenship Amendment Bill 2019 with 125 votes in favor of and 99 against. So ಈ present house in a total strength 240 ಇದೆ. ಅದರಲ್ಲಿ 125 members are supporting the bill and 99 members are not supporting the bill. They are opposing the bill. So what is the key highlights? So ನಾವು ಲಾಸ್ಟ್ 3 ಡೇಸಲ್ಲಿ ಡಿಸ್ಕಸ್ ಮಾಡಿರೋದಕ್ಕಿಂತ ಇದರಲ್ಲಿ ಎಕ್ಸ್ಟ್ರಾ ಏನಪ್ಪ ಇದೆ ಅಂತ ಹೇಳಿದ್ರೆ ದೇರ್ ಆರ್ ವೆರಿ ಫ್ಯೂ ಥಿಂಗ್ಸ್. ಮೊದಲನೇದು, ದ ಬಿಲ್ ಅಮೆಂಡ್ಸ್ ದ ಸಿಟಿಸನ್ಶಿಪ್ ಆ್ಯಕ್ಟ್ 1955. ಸೊ 1955 ಆ್ಯಕ್ಟನ್ನು ಈ ಪರ್ಟಿಕ್ಯುಲರ್ ಬಿಲ್ ಅಮೆಂಡ್ಮೆಂಟ್ ಮಾಡುತ್ತೆ. ಇಟ್ ಈಸ್ ಫಾರ್ ದ ಫಸ್ಟ್ ಟೈಮ್ ವಿಲ್ ಗ್ರ್ಯಾಂಟ್ ಸಿಟಿಸನ್ಶಿಪ್ ಆನ್ ದ ಬೇಸಿಸ್ ಆಫ್ ರಿಲಿಜನ್. ಸೊ ಧರ್ಮದ ಆಧಾರದ ಮೇಲೆ ಸಿಟಿಸನ್ಶಿಪ್ಪನ್ನು, ಪೌರತ್ವವನ್ನು ಮೊದಲನೇ ಬಾರಿಗೆ ಕೊಟ್ಟಂಥ ಒಂದು ಅಮೆಂಡ್ಮೆಂಟ್ ಇದಾಗುತ್ತೆ. ಟು ನಾನ್ ಮುಸ್ಲಿಮ್ಸ್, ಸೊ ಮುಸ್ಲಿಮ್ಸ್ ಯಾರು ಆಗಿರೋದಿಲ್ವೋ ಮುಸ್ಲಿಮ್ಸ್ ಏತರರಿಗೆ ಇದನ್ನು ಕೊಡ್ತಾರೆ. ಫಾರ್ ಹಿಂದೂಸ್, ಫಾರ್ ಕ್ರಿಶ್ಚಿಯನ್ಸ್, ಫಾರ್ ಬುದ್ಧಿಸ್ಟ್ಸ್, ಫಾರ್ ಸಿಖ್ಸ್ ಆ್ಯಂಡ್ ಫಾರ್ ಜೊರಾಸ್ಟ್ರಿಯನ್ಸ್, ಯಾರನ್ನ ಪಾರ್ಸೀಸ್ ಅಂತ ಕರಿತೀವೋ ಅವರು. ಸೊ ದೀಸ್ ಕಮ್ಯುನಿಟೀಸ್ ದೇ ಆರ್ ಬೇಸಿಕಲಿ ಫ್ರಮ್ ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್ and Pakistan who migrated to India or who entered into India on or before December 31st 2014. So ಅವರೆಲ್ಲರಿಗೂ ಕೂಡ ಇಂಡಿಯನ್ ಸಿಟಿಸನ್ಶಿಪ್ ಸಿಕ್ಕಿದೆ. ಸೊ ದಿಸ್ ಇಸ್ ದ ಹೈಲೈಟ್ ಇನ್ ದಿಸ್ ಪರ್ಟಿಕ್ಯುಲರ್ ಆರ್ಟಿಕಲ್. ಅದು ಬಿಟ್ಟರೆ ರಿಮೈನಿಂಗ್ ಥಿಂಗ್ಸ್ ಆರ್ ಆಲ್ ಸಮ್ ಪೊಲಿಟಿಕಲ್ ಡಿಬೇಟ್ಸ್. ಅಮಿತ್ ಶಾ ಏನು ಜಸ್ಟಿಫಿಕೇಶನ್ಸ್ ಕೊಡ್ತಾರೆ, ಪರ್ಟಿಕ್ಯುಲರ್ಲಿ ಹಿ ರಿಪೀಟೆಡ್ಲಿ ಸೆಡ್, ಸೊ ಮುಸ್ಲಿಮ್ಸ್ ನೋ ನೀಡ್ ಟು ವರಿ ಬಿಕಾಸ್ ದಿಸ್ ಪರ್ಟಿಕ್ಯುಲರ್ ಬಿಲ್ ಈಸ್ ನಾಟ್ ಗೋಯಿಂಗ್ ಟು ವೈಲೇಟ್ ದೇರ್ ರೈಟ್ಸ್. ಪ್ರೆಸೆಂಟ್ ಇಂಡಿಯಾದಲ್ಲಿ ಯಾರು ಮುಸ್ಲಿಮ್ಸ್ ಇದ್ದಾರೋ ಅವ್ರಿಗೆ ಈ ಅಮೆಂಡ್ಮೆಂಟ್ ಬಿಲ್ಲಿಂದ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳಿ ಈಸ್ ರಿಪೀಟೆಡ್ಲಿ ಸೆಡ್. ದ ಆರ್ಟಿಕಲ್ ಸ್ಟೇಟೆಡ್ ದಟ್ so 31,000 people are benefited out of this particular amendment bill. That the director of the intelligence bureau said to the report that around 31,000 people would be the beneficiaries of this particular amendment bill. So that's it about this particular bill, and remaining these are all the opinions what they say about the bill. So here in the next article we see army deployed in Assam, Tripura as violence spreads. ಸೊ ಆ್ಯಸ್ ವಿ ಆಲ್ರೆಡಿ ನೋ, ಲಾಸ್ಟ್ ಟೈಮ್ ನಮಗೆ ಗೊತ್ತಿತ್ತು ಅಲ್ಲಿರೋ ಟೆಲಿಫೋನ್ ಕನ್ವರ್ಸೇಷನ್ಸನ್ನು ಕಟ್ ಮಾಡಿರ್ತಾರೆ, ಇಂಟರ್ನೆಟನ್ನು ಕಟ್ ಮಾಡಿರ್ತಾರೆ ಆ್ಯಕ್ಚುಲಿ. ಸೊ ಪ್ರೆಸೆಂಟ್ಲಿ ಆರ್ಮಿಯನ್ನು ಡಿಪ್ಲಾಯ್ ಮಾಡಿದ್ದಾರೆ, ಪರ್ಟಿಕ್ಯುಲರ್ಲಿ ಇನ್ ಅಸ್ಸಾಂ ಆ್ಯಂಡ್ ತ್ರಿಪುರ, ಬಿಕಾಸ್ ಹ್ಯೂಜ್ ವೈಲೆನ್ಸ್ ಅಲ್ಲಿ ಆಗ್ತಾ ಇದೆ. ಟೈರ್ನ ಬರ್ನ್ ಮಾಡ್ತಾ ಇದ್ದಾರೆ, ಸ್ಟೂಡೆಂಟ್ಸ್ ಆರ್ ಪ್ರೊಟೆಸ್ಟಿಂಗ್ ಓವರ್. And also the curfew has been imposed. So curfew impositions is the railway stations are set under fire. So that's it about this particular article. Nothing much to take away for the examination. Let's move on to the next article. There is a proud news today that we all have to celebrate. So 50th PSLV launch carries a radar satellite. So PSLV has launched its 50th satellite. So RISAT 2BR1 ಅಂತಕ್ಕಂಥ which will be used for national security, agriculture, forestry ಎಲ್ಲದಕ್ಕೂ ಉಪಯೋಗ ಆಗುವಂಥ ಸ್ಯಾಟಲೈಟನ್ನು ಇಸ್ರೋ PSLVಯಿಂದ ಇವತ್ತು ಲಾಂಚ್ ಮಾಡಿದೆ. ಇದನ್ನು ನಾವು ಗೋಲ್ಡನ್ ಜುಬ್ಲಿ ಲಾಂಚ್ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಇದು ಇಸ್ರೋದ PSLVಯಿಂದ ಲಾಂಚ್ ಮಾಡುವಂತಹ 50ನೇ ಸ್ಯಾಟಲೈಟ್ ಲಾಂಚ್ ಆಗಿದೆ. ಸೊ ಆ ಸ್ಯಾಟಲೈಟನ ಹೆಸರು RISAT 2BRI. ಸೊ ಇದರ ಜೊತೆಗೆ ಆಲ್ಸೋ ಇಸ್ರೋ ಲಾಂಚ್ಡ್ ಅದರ್ ಸ್ಯಾಟಲೈಟ್ಸ್ ಫ್ರಮ್ ಜಪಾನ್, ಇಟಲಿ, ಇಸ್ರಾಯಲ್ ಆ್ಯಂಡ್ US into intended orbits. ಸೊ ಇಸ್ರೋ RISAT 2BRI ಅಂತ ಏನು ಹೇಳ್ತಾ ಇದ್ದೀವಿ, ಇದನ್ನು ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಶ್ರೀಹರಿಕೋಟಾದಿಂದ ಲಾಂಚ್ ಮಾಡಿದೆ.
So ISRO chairman K. Sivan said, so we have achieved a major milestone of 75 launches from our spaceport today. ಸೊ ಇವತ್ತಿಗೆ ಒಟ್ಟು 75 ಲಾಂಚ್ಗಳನ್ನ ನಮ್ಮ ಸ್ಪೇಸ್ ಪೋರ್ಟಿಂದ ನಾವು ಮಾಡಿದ್ದೀವಿ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ತಾರೆ. ಸೊ ಇನಿಷಿಯಲಿ ದ PSLV ಹ್ಯಾಡ್ ಎ carrying capacity of only 850 kgs. ಸೊ ಇನಿಷಿಯಲಿ PSLV 850 kg ತೂಕ ಉಳ್ಳಂತಹ ಸ್ಯಾಟಲೈಟ್ಸನ್ನು ಮಾತ್ರ ಕ್ಯಾರಿ ಮಾಡ್ತಾ ಇತ್ತು. ಓವರ್ ದ ಇಯರ್ಸ್, ಸೊ ವರ್ಷಗಳಿಂದ ನಾವು ಅದನ್ನು ಎಲ್ಲಿವರೆಗೂ ಇಂಪ್ರೂವ್ ಮಾಡಿದ್ದೀವಿ ಅಂತ ಹೇಳಿದ್ರೆ 1.9 ಟನ್ಸ್ ಅಷ್ಟು ಕ್ಯಾರಿಯನ್ನು ಮಾಡುತ್ತೆ. ಸೊ ಇಟ್ ಕ್ಯಾನ್ ಕ್ಯಾರಿ ಅಪ್ ಟು 1.9 ಟನ್ಸ್ ಆಫ್ ವೆಯ್ಟ್. And that's so important here. Yes, Somnath, the director of Vikram Sarabhai Spacecraft Center, said PSLV ಇಂದ 50 ಲಾಂಚಸ್ ಅನ್ನು ಮಾಡೋದಕ್ಕೆ 26 ವರ್ಷಗಳು ತಗೊಂಡಿದೆ. ದ ನೆಕ್ಸ್ಟ್ 50 ವುಡ್ ಬಿ ಡನ್ ಇನ್ ಕಮಿಂಗ್ 5 years. ಸೊ ಮೊದಲ 50 ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡೋದಕ್ಕೆ ಇಸ್ರೋಗೆ 26 ವರ್ಷಗಳು ತಗೊಂಡಿದೆ. ಬಟ್ ಇನ್ನು 50 ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡೋದಕ್ಕೆ ಇಸ್ರೋಗೆ ಕೇವಲ 5 ವರ್ಷಗಳು ಸಾಕಾಗುತ್ತೆ ಅಂತ ಹೇಳಿ ಎಸ್ ಸೋಮನಾಥ್, ಡೈರೆಕ್ಟರ್ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಹೇಳ್ತಾರೆ. ಸೊ ವಿಲ್ ಸಿ ಸಮ್ ಇಂಪಾರ್ಟೆಂಟ್ ಹೈಲೈಟೆಡ್ ಪಾಯಿಂಟ್ಸ್ ಅಬೌಟ್ PSLV. ಸೊ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಬಗ್ಗೆ ನಾವು ಕೆಲವೊಂದು ಮಾಹಿತಿಯನ್ನು ಪಡೆಯೋಣ. ಸೊ ಇಟ್ ಈಸ್ ದ 50th ಫ್ಲೈಟ್. ಇವತ್ತಿಗೆ ಕಳಿಸಿರ್ತಕ್ಕಂಥದ್ದು 50ನೇ ಫ್ಲೈಟ್ ಆಫ್ PSLV. PSLV ಇಸ್ ದ ಥರ್ಡ್ ಜನರೇಷನ್ ಲಾಂಚ್ ವೆಹಿಕಲ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸೊ PSLV ಫಸ್ಟ್ ಸ್ಟಾರ್ಟ್ ಮಾಡಿದಾಗ 2 ಮಿಷನ್ಸು ಫೇಲ್ಯೂರ್ ಆಗುತ್ತೆ. ಅದರಲ್ಲಿ ಫಸ್ಟ್ ಮಿಷನ್ PSLV D1 ಆನ್ 20th September 1993, and also one more satellite, that is PSLV C-39. This was also failure in August 2017. ಸೊ ಆಗಸ್ಟ್ 2017 ಅಲ್ಲಿ ಲಾಂಚ್ ಮಾಡಿದಂತಹ PSLV C-39 ಕೂಡ ಫೇಲ್ಯೂರ್ ಆಗುತ್ತೆ. ಸೊ ಇಲ್ಲಿವರೆಗೂ PSLV ಇಂದ ಲಾಂಚ್ ಆಗಿರುವಂಥ ಸ್ಯಾಟಲೈಟ್ಸಲ್ಲಿ 2 ಲಾಂಚ್ಸ್ ಫೇಲ್ ಆಗಿರ್ತಕ್ಕಂಥದ್ದು. ಸೊ ಮೊದಲನೇದು 20 ಸೆಪ್ಟೆಂಬರ್ 1993 ಲಾಂಚ್ ಮಾಡಿದಂತಹ PSLV D1 ಮಿಷನ್ ಫೇಲ್ ಆಗುತ್ತೆ. ಸೊ ಎರಡನೇದು PSLV C-39. ಸೊ ಇದನ್ನು ಆಗಸ್ಟ್ 2017 ಲಾಂಚ್ ಮಾಡಿರ್ತಾರೆ. ಸೊ ಇದು ಕೂಡ ಫೇಲ್ಯೂರ್ ಆಗುತ್ತೆ. ಸೊ ಇಫ್ ವಿ ಕಮ್ ಟು ದ ಸಕ್ಸಸ್ ಸ್ಟೋರಿ ಆಫ್ PSLV, ವೆರಿ ಇಂಪ್ರೆಸಿವ್. ದ ವೆಹಿಕಲ್ ಸಕ್ಸಸ್ಫುಲಿ ಲಾಂಚ್ಡ್ ಇಟ್ಸ್ 2 spacecrafts, particularly Chandrayana 1 in 2008, so Mars Orbiter Mission spacecraft in 2013. So that later traveled to the moon and Mars respectively. ಸೊ ಚಂದ್ರಯಾನ 1 ಮೂನ್ಗೆ ಆ್ಯಂಡ್ ಮಾರ್ಸ್ ಆರ್ಬಿಟರ್ ಮಿಷನ್, ಫೇಮಸ್ಲಿ ನಾವು ಅದನ್ನು ಮಾಮ್ ಅಂತ ಕರಿತೀವಿ. ಸೊ ಅದನ್ನು ಮಾರ್ಸ್ಗೆ ನಾವು ರೆಸ್ಪೆಕ್ಟಿವ್ಲಿ ಲಾಂಚ್ ಮಾಡ್ತೀವಿ. ಸೊ ಇನ್ 2008 ಆ್ಯಂಡ್ ಇನ್ 2013 ದ PSLV ಹ್ಯಾಡ್ ಹೆಲ್ಪ್ಡ್ take payload into almost all the orbits in the space, including geostationary transfer orbits. The moon, the Mars would soon be launched in mission to the sun. So ISRO chairman ಶಿವನ್ ಹೇಳ್ತಾರೆ. ಸೊ ಜಿಯೋಸ್ಟ್ಯಾಷನರಿ ಟ್ರಾನ್ಸ್ಫರ್ ಆರ್ಬಿಟ್ಗೆ ಆಲ್ಮೋಸ್ಟ್ ಎವ್ರಿ ಆರ್ಬಿಟ್ಗೆ PSLV ಕ್ಯಾನ್ ಕ್ಯಾರಿ ಸ್ಯಾಟಲೈಟ್ ಅಂತ ಹೇಳ್ತಾರೆ. ಸೊ PSLV ಯಾವುದೇ ಆರ್ಬಿಟ್ಗೆ ತನ್ನ ಸ್ಯಾಟಲೈಟನ್ನು ಕ್ಯಾರಿ ಮಾಡುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಇಟ್ ಆಲ್ಸೋ ಕ್ಯಾರಿ ಟು ದ ಮೂನ್ಗೂ ಕೂಡ ತಗೊಂಡೋಗಿದೆ, ಮಾರ್ಸ್ಗೆ ಕೂಡ ತಗೊಂಡೋಗಿದೆ. ಇಟ್ ವಿಲ್ ಆಲ್ಸೋ ಕ್ಯಾರಿ ದ ಸ್ಯಾಟಲೈಟ್ ಇನ್ ಟು ದ ಸನ್. ಸೊ ಸನ್ನಿಗೆ ಸ್ಯಾಟಲೈಟನ್ನು ತಗೊಂಡೋಗುವಂಥ ಒಂದು ಮಿಷನ್ ಅನ್ನು ಇಸ್ರೋ ಈಸ್ ಪ್ಲಾನಿಂಗ್ ನಾವು. ಲೆಟ್ ಸಿ ಫ್ಯೂ ಡೀಟೇಲ್ಸ್ ಅಬೌಟ್ ದಿಸ್ RASAT-2BR1. ಇಟ್ ಇಸ್ ಅಡ್ವಾನ್ಸ್ಡ್ ರಡಾರ್ ಇಮೇಜಿಂಗ್ ಸ್ಯಾಟಲೈಟ್. ಇದು ಇಮೇಜನ್ನು ತಗೊಳ್ಳುವಂತಹ ಒಂದು ಸ್ಯಾಟಲೈಟ್. ಸೊ ಇಟ್ ಟೇಕ್ಸ್ ದ ಇಮೇಜಸ್ ಆಫ್ ಅಗ್ರಿಕಲ್ಚರ್ಗೆ ಉಪಯೋಗ ಆಗುವಂತಹ ಇಮೇಜಸನ್ನು ತಗೊಳುತ್ತೆ, ಫಾರೆಸ್ಟ್ರಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸಪೋರ್ಟ್ ಆ್ಯಂಡ್ ನ್ಯಾಷನಲ್ ಸೆಕ್ಯೂರಿಟಿ. ಸೊ ನ್ಯಾಷನಲ್ ಸೆಕ್ಯೂರಿಟೀಸಲ್ಲಿ ದ ಬಾರ್ಡರ್ಸನ್ನು ಪ್ರೊಟೆಕ್ಷನ್ ಮಾಡೋದಕ್ಕೆ ಇದು ಉಪಯೋಗ ಆಗುತ್ತೆ. ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಎಲ್ಲಿ ಫ್ಲಡ್ಸ್ ಆಗುತ್ತೆ, ನಾವೇನು ನೆರೆ ಹಾವಳಿ ಅಂತ ಕರಿತೀವಿ, ಎಲ್ಲಿ ಫ್ಲಡ್ಸ್ ಆಗುತ್ತೆ, ಎಲ್ಲಿ ಡ್ರಾಟ್ ಆಗುತ್ತೆ, ಬರಗಾಲ ಬಂದಂಥ ಸಂದರ್ಭದಲ್ಲಿ ಇದನ್ನು ನಾವು ಉಪಯೋಗ ಮಾಡಬಹುದು. ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಅಸ್ ಟು ನೋ ಅಬೌಟ್ ದ ಫಾರೆಸ್ಟ್ರೀಸ್. ಸೊ ಫಾರೆಸ್ಟ್ರೀಸ್ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಎಷ್ಟು ಫಾರೆಸ್ಟ್ ಕವರ್ ಇದೆ, ಯಾವ ಪರ್ಟಿಕ್ಯುಲರ್ ಸ್ಟೇಟಲ್ಲಿ ಎಷ್ಟು ಫಾರೆಸ್ಟ್ ಕವರ್ ಜಾಸ್ತಿ ಆಗಿದೆ, ಕಡಿಮೆ ಆಗಿದೆ, ಈ ರೀತಿ ಡೀಟೇಲ್ಸ್ಗೆ ನಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅಗ್ರಿಕಲ್ಚರ್ಗೆ ಟೋಟಲ್ ಕಲ್ಟಿವೇಟೆಡ್ ಏರಿಯಾ ಎಷ್ಟಿದೆ, ಎಷ್ಟು ಏರಿಯಾದಲ್ಲಿ ಫಾರೆಸ್ಟ್ ಲ್ಯಾಂಡ್ ಇದೆ, ಸೊ ಎಷ್ಟು ಏರಿಯಾ ಬ್ಯಾರನ್ ಲ್ಯಾಂಡ್ ಆಗ್ತದೆ, ಎಷ್ಟು ಏರಿಯಾ ಡೆಸರ್ಟ್ ಆಗಿ ಕನ್ವರ್ಟ್ ಆಗ್ತದೆ, ಈ ಎಲ್ಲ ಡೀಟೇಲ್ಸ್ಗೆ ನಮಗೆ ಈ ಪರ್ಟಿಕ್ಯುಲರ್ RASAT-2BR1 ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇಟ್ ಸೆಂಡ್ಸ್ ದ ಇಮೇಜಸ್. ಫಸ್ಟ್ ಆಫ್ ಆಲ್ ದ ಮಿಷನ್ ಲೈಫ್ ಆಫ್ RASAT-2BR1 ಲೈಫ್ ಎಷ್ಟಪ್ಪ ಅಂತ ಹೇಳಿದ್ರೆ ಜಸ್ಟ್ 5 years.
So this is the second flight of PSLV in QL configuration with 4 solid starp of motors. The technical details might not be important for the examination. So ISRO will launch the next version of RASAT within next 2 months. So ISRO chairman Shivan also stated, so ISRO is going to launch the next RASAT series within the next 2 months. We all know the recent Hyderabad heinous act by few men. So keeping that, the Andhra Pradesh government has cleared Disha bill to ensure rape verdicts in 21 days. State government will table legislation in the ongoing session of the assembly. So let's see some important highlights of this particular bill. So the Andhra Pradesh cabinet on Wednesday cleared Andhra Pradesh Disha bill 2019. So Andhra Pradesh Criminal Law Amendment Bill 2019 was introduced, so which paves the way for the awarding death penalty for the offences of rape and gang rape and expediting the verdict in trials of such cases to 21 days. So which means 21 days ಒಳಗಡೆ ಯಾವುದಾದ್ರೂ ಒಂದು ಹೀನಿಯಸ್ ಆ್ಯಕ್ಟ್ ಆಫ್ ರೇಪ್ ಅಥವಾ ಗ್ಯಾಂಗ್ ರೇಪ್ ಕೇಸಸ್ಗಳು ರಿಜಿಸ್ಟರ್ ಆದರೆ 21 ಡೇಸ್ ಒಳಗಡೆ ಆ ಕೇಸಸನ್ನು ಕ್ಲಿಯರ್ ಮಾಡಬೇಕು, ಅದಕ್ಕೆ ವರ್ಡಿಕ್ಟ್ ಸಿಗಬೇಕು ಅಂತ ಹೇಳಿ ಈ ಆ್ಯಕ್ಟ್ ಹೇಳುತ್ತೆ. ಇಟ್ ಎನ್ವಿಸೇಜಸ್ ದ ಕಂಪ್ಲೀಷನ್ ಆಫ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಟ್ರಯಲ್ ಇನ್ 7 and 14 ವರ್ಕಿಂಗ್ ಡೇಸ್ ರೆಸ್ಪೆಕ್ಟಿವ್ಲಿ. 21st day they should get the verdict. So 7 days for the investigation and 14 days for the trial. There is adequate conclusion evidence and reducing the total judgment time to 21 days from the existing 4 months. So presently ಈ ರೀತಿ ಹೀನಿಯಸ್ ಆ್ಯಕ್ಟ್ಗಳಾದಾಗ ಅದಕ್ಕೆ ವರ್ಡಿಕ್ಟ್ 4 ಮಂತ್ಸಲ್ಲಿ ಕೊಡಬೇಕಂತ ಇದೆ. ಸೊ ಅದನ್ನು 21 ಡೇಸ್ಗೆ ರೆಡ್ಯೂಸ್ ಮಾಡಿದ್ದಾರೆ. ಟು ಡೂ ಇಟ್, ಸೊ ಇದು ಲೆಜಿಸ್ಲೇಷನ್ಸಲ್ಲಿ ಪಾಸ್ ಆಗಬೇಕು ಅಂತ ಹೇಳಿದ್ರೆ, ಸೊ ದೇ ಹ್ಯಾವ್ ಟು ಮೇಕ್ ಎ ಫ್ಯೂ ಅಮೆಂಡ್ಮೆಂಟ್ಸ್. ಸೊ ಲೆಟ್ ಸಿ ದೆಮ್. The proposed law seeks to amend relevant provisions in the Indian Penal Code. So IPC section ಗೆ ಕೂಡ ಇದು ಅಮೆಂಡ್ಮೆಂಟ್ ಮಾಡಬೇಕಾಗುತ್ತೆ. So the Indian Penal Code 1860 and the Code of Criminal Procedure of 1973, and to introduce section 354E and 354F in the IPC for dealing with harassment of women through social media and sexual assault of children respectively. So it's really a strong message. Under section 354E, harassment of women through social media, digital mode or any other form, it has been proposed to sentence the guilty to imprisonment for up to 2 years. So this is very impressive because Justice Verma committee also made similar amendment into the criminal law. Under section 354A, molestation, so sexual assault, imprisonment is sought to be increased to a minimum of 5 years and maximum 7 years. So this is very important. So instead of increasing, keep on increasing the punishment. So punishment ಅನ್ನು ಹೈಯರ್ ಲೆವೆಲ್ಗೆ ಇನ್ಕ್ರೀಸ್ ಮಾಡೋದಕ್ಕಿಂತ ಈ ಹೀನಿಯಸ್ ಆ್ಯಕ್ಟ್ಗಳು ನಡೆದು ಇರೋ ಥರ ಪ್ರಿವೆಂಟಿವ್ ಮೆಷರ್ಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ.